ವರ್ಷದ ಸಂಭ್ರಮದಲ್ಲಿರುವ ರಾಜ್ಯ ಸರ್ಕಾರಕ್ಕೆ ಸದ್ಯ ಸಚಿವ ನಾಗೇಂದ್ರ ಅವರ ತಲೆದಂಡ ಅಥವಾ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳ ಆಗ್ರಹದ ಕಂಟಕ ಎದುರಾಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಸರ್ಕಾರಕ್ಕೆ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ತಲೆನೋವಾಗಿದ್ದು, ನಿನ್ನೆ ಸುದೀರ್ಘ ಸಭೆಯನ್ನ ನಡೆಸಿ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ಎಸ್ಐಟಿ ಕೂಡ ರಚನೆ ಮಾಡಲಾಗಿದೆ. ತನಿಖೆಗೋಸ್ಕರ ಸಿಐಡಿ ಬದಲಿಗೆ ಎಸ್ಐಟಿ ನೇತೃತ್ವದ ತನಿಖೆಗೆ ಸರ್ಕಾರ ಆದೇಶಿಸಿದ್ದು, ಇತ್ತ ಎಸ್ಐಟಿ ತನಿಖೆ ನಡೆದರೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಡ ಜೋರಾಗ್ತಾ ಇದೆ. ಜೂನ್ 6ರವರೆಗೂ ಸಚಿವರ ರಾಜೀನಾಮೆಗೆ ಬಿಜೆಪಿ ಡೆಡ್ಲೈನ್ ಕೊಟ್ಟಿದ್ದು, ಈಗಾಗಲೇ ಬಹುಕೋಟಿ ಹಗರಣದ ತನಿಖೆಗೆ ಯೂನಿಯನ್ ಬ್ಯಾಂಕ್ ಸಿಬಿಐ ಮೊರೆ ಹೋಗಿದೆ. ಒಂದು ವೇಳೆ ಸಿಬಿಐಗೆ ಕೇಸ್ ಹೋದ್ರೆ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗುತ್ತೆ. ಸಿಬಿಐ ಕೇಸ್ ಮುಜುಗರದಿಂದ ತಪ್ಪಿಸ್ಕೊಳ್ಳೋಕೆ ಸಚಿವರ ರಾಜೀನಾಮೆ ಪಡೆಯುತ್ತಾರಾ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಇದೇ ಕಾಂಗ್ರೆಸ್ನ ಹಿಂದಿನ ವಿಚಾರವನ್ನ ನೆನಪು ಮಾಡ್ಕೋಬೇಕು ವಿಚಾರದಲ್ಲಿ ಅಂದಾಗ, ಸಿದ್ದರಾಮಯ್ಯ ಸರ್ಕಾರವೇ ಅವತ್ತು ಕೂಡ ಇತ್ತು. ಡಿವೈಎಸ್ಪಿ ಗಣೇಶ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಕೆಜೆ ಜಾರ್ಜ್ ಅವರ ಸಚಿವ ಸ್ಥಾನ ಕಳೆದುಕೊಳ್ಳುವಂತಾಗಿತ್ತು ಪ್ರಕರಣದಲ್ಲಿ. ಇವತ್ತು ಕೂಡ ಸಿದ್ದರಾಮಯ್ಯ ಸರ್ಕಾರ ವಾಲ್ಮೀಕಿ ನಿಗಮದ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಯ ಹಂತಕ್ಕೆ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಆತ್ಮಹತ್ಯೆ, ಸಚಿವರ ತಲೆದಂಡದ ಕಳಂಕ ಈ ಸಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎದುರಾದಂತೆ ಕಾಣಿಸ್ತಾ ಇದ್ದು, ಇಲಾಖೆ ಬ್ಯಾಂಕ್ ವಿರುದ್ಧ ತಿರುಗಿ ಬಿದ್ರೆ ಬ್ಯಾಂಕ್ ಸಿಬಿಐ ಮೊರೆ ಹೋಗಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಂಗೆ ಕಾಣುತ್ತೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ನಿರ್ವಹಣೆಯಲ್ಲಿ ಸರ್ಕಾರ ಎಡವುತ್ತಾ ಅನ್ನೋ ಅನುಮಾನ ಕೂಡ ಕಾಡುತ್ತೆ. ಈ ಬಾರಿಯೂ ಕೂಡ ಸಚಿವರ ತಲೆದಂಡದ ಅನುಮಾನ ಎದುರಿಸುವ ಸಂಕಷ್ಟಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಸಿಗಾಕೊಳ್ಳುತ್ತಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಒಂದು ಕಡೆ ಹೌದು, ಕೆಜೆ ಜಾರ್ಜ್ ಅವರು ಕೂಡ ಸಚಿವ ಸ್ಥಾನವನ್ನು ಕಳೆದುಕೊಳ್ಬೇಕಾಗಿತ್ತು. ಅದಷ್ಟೇ ಅಲ್ಲ, ಇದೀಗ ಇತ್ತೀಚಿನ ಪ್ರಕರಣ ಗಮನಿಸಿಕೊಂಡಾಗ ಕೂಡ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆನ ಮಾಡ್ಕೊಂಡಿದ್ದು, ಸಚಿವರ ಹೆಸರನ್ನ ಮೆನ್ಷನ್ ಮಾಡಿದ್ರು ಅಂತ ಇದೇ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಆಡಳಿತದಲ್ಲಿದ್ದಾಗ ಈಶ್ವರಪ್ಪ ಅವರ ರಾಜೀನಾಮೆ ತಗೊಳ್ಳಿ ಅಂತ ಒತ್ತಡ ಹೇರಿತ್ತು. ಅವಾಗ ಈಶ್ವರಪ್ಪ ಅವರು ರಾಜೀನಾಮೆ ಕೊಡಲೇಬೇಕಾದ ಪರಿಸ್ಥಿತಿ ಅಥವಾ ಪ್ರಸಂಗ ಬಂದಿತ್ತು. ಸೊ ಇದರಲ್ಲೂ ಕೂಡ ಹಾಗೆ ಆಗತ್ತಾ, ಕಾದು ನೋಡ್ಬೇಕು. ಇನ್ನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಮೆಣಸಿಗಿ ಅನ್ನೋ ಗ್ರಾಮದಲ್ಲಿ ಮಲಪ್ರಭಾ ಬೆಣ್ಣೆಹಳ್ಳ ಪ್ರವಾಹಕ್ಕೆ ತುತ್ತಾಗ್ತಲೇ ಇರುತ್ತೆ. 2007, 2009, 2010ರಲ್ಲೂ ಕೂಡ ನೆರೆ ಹಾವಳಿ ಬಂದಾಗ ಅಕ್ಷರಶಃ ತತ್ತರಿಸಿ ಹೋಗಿತ್ತು. ಅದಕ್ಕಾಗಿ 2010-11ರಲ್ಲಿ ಮೆಣಸಿಗಿ ಗ್ರಾಮದ ಜನರನ್ನ ಸ್ಥಳಾಂತರ ಮಾಡಿದ್ರು. ಹೊಸ ಗ್ರಾಮದಲ್ಲಿ 60% ಜನ ವಾಸ ಇದ್ದಾರೆ. ಮನೆಗಳು ನಿರ್ಮಾಣ ಆಗಿ ದಶಕಗಳು ಕಳೆದ್ರೂ ಪಾಪ ಕುಡಿಯೋಕ್ ನೀರಿಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪ ಇಲ್ಲ. ಇಂತಹ ಅನೇಕ ಬೇಸಿಕ್ ಸಮಸ್ಯೆಗಳನ್ನೇ ಎದುರಿಸ್ತಾ ಇದ್ದಾರೆ. ಹಳೆ ಗ್ರಾಮ ಮತ್ತು ಹೊಸ ಗ್ರಾಮದ ನಡುವೆ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನೋ ಆರೋಪವನ್ನ ನವಗ್ರಾಮದ ಜನರು ಮಾಡ್ತಾ ಇದ್ದಾರೆ. 2007 ಮತ್ತು 2009 ಮಹಾಪೂರ್ ಬಂದಾಗ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಸಿಸಿ ಪೈಲರ್ ಕುಡ್ಕೊಂಡು ಕಟ್ಟಿಕೊಟ್ಟಂಥ ಗ್ರಾಮ ಇದು. 2019ರಾಗ ದೊಡ್ಡ ಮಹಾಪೂರ್ ಬಂದಾಗ ಇಲ್ಲಿಗೆ ಮಂದಿ ಜನ ಅರ್ಧದಷ್ಟು ಜನ ಬಂತು. ಇಲ್ಲಿ ರೋಡಿನ ಅನುಕೂಲ ಇದ್ದಿದ್ದಿಲ್ಲ. ಬಂದ್ಗುಟ್ಲೇನ ಸಿಸಿ ಪೈಲರ್ ಸಾಹೇಬರು ರೋಡಿನ ಅನುಕೂಲ ಮಾಡಿಕೊಟ್ರು. ತದನಂತರ ಈಗ ಇಲ್ಲಿ ಯಾವುದೇ ಸರ್ಕಾರಿ ಬಿಲ್ಡಿಂಗು, ಈಗ ರೇಷನ್ ಹಂಚಕಾಲಿ, ದವಾಖಾನಿಗಾಗಲಿ, ಗ್ರಾಮ ಪಂಚಾಯತ್ ಯಾವುದೋ ಒಂದು ನೌಕರದಾರ ಬಂದು ಕುಂದಿರ್ಬೇಕಂದ್ರೆ ಒಂದು ಜಾಗ ಇಲ್ಲ. ಆ ಜಾಗಕ್ಕೆ ನಾವು ಪಂಚಾಯತಿಯವರು ಸಾಕಷ್ಟು ಮನವಿ ಮಾಡಿಕೊಟ್ಟಿವಿ. ಇಲ್ಲಿ ಸಾಕಷ್ಟು ಜಾಗ ಅದ, ಅದಕ್ಕಂತ ತೆಗೆದಿದ್ದಾರ. ಅದನ್ನು ಉತ್ತಾರ ಕೊಡ್ಲಿಕ್ಕೆ ಅವ್ರು ಹಿಂದೇಟ್ ಹಾಕಾಕತ್ತಾರ. ಯಾಕಂತ ತಿಳಿವಲ್ದು. ನಾವು ಹೊಸ ಊರಲ್ಲಿ ಡೆವಲಪ್ಮೆಂಟ್ ಮಾಡಕತ್ತೀವಿ, ಹಳೆ ಊರಲ್ಲಿ ಮಾಡಕತ್ತೀವಿ. ಈಗ ಹಳೆ ಊರಾಗೂ ಏನು ಪ್ರಯೋಜನ ಮಾಡ್ತೀವಿ, ಹೊಸ ಊರಾಗೂ ಅಷ್ಟು ಪ್ರಯೋಜನ ಮಾಡ್ತೀವಿ ಸರ್. ಮನೆಗಳೇ ಉತ್ತರ ಸರ. ಈಗ ನಾವು ಇಲ್ಲಿ ಹೊಸ ಊರನ್ನು ಇಲ್ಲೇ ಪಂಚಾಯತಿಯಾಗ ಕೊಡ್ತೀವಿ ಸರ್ ಉತ್ತರ. ಇವು ಧಾರ್ಮಿಕ ಜಾಗಗಳನ್ನು ತಹಸೀಲ್ದಾರ್ ಡಿ ಸಿ ಅಂಡರ್ನಾಗ ಅದಾವ ಅಂತ ಹೇಳ್ತಾರೆ ಸರ್. ನಮ್ಮ ಪಿ ಡಿ ಅವ್ರು ಹೇಳ್ತಾರೆ. ಎಲ್ಲ ಸಮಾಜಕ್ಕೂ ಒಂದೊಂದು ಧಾರ್ಮಿಕ ಜಾಗ ಹುಟ್ಟುಕದ ಸರ್. ಅಲ್ಲಿ ಹಳೆ ಊರಾಗ ಕನಿಷ್ಠ ಅಂದ್ರೆ 35% ಐತ್ರಿ, 35% ಐತ್ರಿ. ಅಲ್ಲಿ ಹೊಸ ಹುಬ್ಬಳ್ಳಿಯಲ್ಲಿ ಮೇ 15ನೇ ತಾರೀಕು ಕಾಲೇಜಿನ ಆವರಣದಲ್ಲಿ ನಡೆದಿದ್ದ ಅಂಜಲಿ ಹತ್ಯೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿ ವಿಶ್ವನ ಸಿಐಡಿ ತನಿಖೆ ಮುಗಿದೋಗಿದೆ. ಕಳೆದ 8 ದಿನಗಳಿಂದ ಆರೋಪಿ ವಿಶ್ವನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದ ಸಿಐಡಿ ಹುಬ್ಬಳ್ಳಿ ಸೇರಿದಂತೆ ದಾವಣಗೆರೆ, ಮೈಸೂರಿಗೆ ಕರೆದುಕೊಂಡೋಗಿ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದೆ. ಸದ್ಯ ತನಿಖೆ ಮುಗಿದ ಹಿನ್ನೆಲೆ ಹುಬ್ಬಳ್ಳಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಆರೋಪಿ ವಿಶ್ವನನ್ನ ಹಾಜರುಪಡಿಸಲಾಯಿತು. ಆರೋಪಿಗೆ 15 ದಿನ ನ್ಯಾಯಾಂಗ ಬಂಧನ ಕೊಟ್ಟು ಕೋರ್ಟ್ ಆದೇಶ ಕೊಟ್ಟಿದೆ. ಈ ಮಧ್ಯೆ ಅಂಜಲಿ ಕುಟುಂಬಸ್ಥರು ಹೊಸ ಆರೋಪ ಮಾಡ್ತಾ ಇದ್ದಾರೆ. ಅಂಜಲಿ ಹಿಂದೆ ವಿಜಯ್ ಅಲಿಯಾಸ್ ಈರಣ್ಣ ಹಿರೇಮಠ ಅನ್ನುವ ವ್ಯಕ್ತಿ ಪ್ರೀತಿಯಲ್ಲಿ ಬಿದ್ದಿದ್ದ. ಅಂದ್ರೆ ಅಂಜಲಿ ಜೊತೆ ಪ್ರೀತಿಯಲ್ಲಿ ಇದ್ಲು. ಅಂಜಲಿ ಆ ಹುಡುಗನ ಜೊತೆ ಪ್ರೀತಿಯಲ್ಲಿ ಇದ್ಲು. ಅಂಜಲಿ ಸಾವಿನ ಬಳಿಕ ವಿಜಯ್ ನಾಪತ್ತೆಯಾಗಿದ್ದಾನೆ. ವಿಜಯ್ ಕೂಡ ಅಂಜಲಿ ಹತ್ಯೆಗೆ ಕೈ ಜೋಡಿಸಿದ್ದಾನೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ತನಿಖೆಯ ವರದಿಯನ್ನ ಗೃಹ ಇಲಾಖೆಗೆ ತಲುಪಿಸಿ ಬಳಿಕ ಅಲ್ಲಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಸಿಐಡಿ ತಯಾರಿಯನ್ನ ನಡೆಸಿದೆ.
ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿ ನಡೆಯುವಂತಹ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಸುಪ್ರಸಿದ್ಧ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಕೂಡ. ಲಕ್ಷಾಂತರ ಜನ ಬರ್ತಾರೆ ದೇವಿಯ ದರ್ಶನಕ್ಕೋಸ್ಕರ. ಪ್ರತಿ ವರ್ಷ ವೈಶಾಖ ನವಮಿಯ ದಿನ ಹುಲಿಗೆಮ್ಮ ದೇವಿ ರಥೋತ್ಸವ ಆಗುತ್ತೆ. ಈ ವರ್ಷ ಕೂಡ ದೇವಿಯ ರಥೋತ್ಸವ ಅದ್ದೂರಿಯಾಗಿದೆ. ಕರ್ನಾಟಕ ಮಾತ್ರ ಅಲ್ಲ, ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಿಂದಲೂ ಕೂಡ ಸಾವಿರಾರು ಭಕ್ತರು ಬರ್ತಾರೆ. ದೇವಿ ರಥೋತ್ಸವದಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ.